ನಮಸ್ಕಾರ. ಪಬ್ಲಿಕ್ ಪ್ರೂಫ್ ಸುದ್ದಿವಾಹಿನಿಗೆ ಸ್ವಾಗತ. ಆಸ್ತಿ ಹಾಗೂ ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ಸ್ವಂತ ತಂದೆಯನ್ನೇ ಕ್ರೂರವಾಗಿ ಕೊಲೆ ಮಾಡಿ ಮೃತದೇಹವನ್ನ ರಸ್ತೆ ಬದಿಯಲ್ಲಿ ಬಿಸಾಕಿ ಪರಾರಿಯಾಗಿರುವ ಆಘಾತಕಾರಿ ಘಟನೆ ವಿಜಯಪುರ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ. ವಿಜಯಪುರದ ಚೌಡಿಹಾಳ ರಸ್ತೆಯ ಪೂಜಾರಿ ವಸ್ತಿಯ ಜಮೀನಿನ ಬಳಿ ರಕ್ತಸಿಕ್ತ ಸ್ಥಿತಿಯಲ್ಲಿ ನಿವೃತ್ತ ಶಿಕ್ಷಕರೊಬ್ಬರ ಶವ ಪತ್ತೆಯಾಗಿದೆ. 62 ವರ್ಷದ ಮೃತರನ್ನ ಸಿದ್ದಣ್ಣ ಬಸಪ್ಪ ಅಂಜಟಗಿ ಅಂತ ಹೇಳಿ ಗುರುತಿಸಲಾಗಿದೆ. ನಿವೃತ್ತ ಶಿಕ್ಷಕರಾಗಿದ್ದ ಸಿದ್ದಣ್ಣ ಅವರಿಗೆ ಅವರ ಮಗಳು ಪ್ರಿಯಾಂಕಾ ಹಾಗೂ ಆಕೆಯ ಅಕ್ರಮ ಪ್ರೇಮಿ ಭೀಮಾಜಿ ಉರ್ಫ್ ಸಂತೋಷ್ ಗಣಪತಿ ಸಿಂಧೆ ಸೇರಿ ಕೊಲೆ ಮಾಡಿದ್ದಾರೆ ಎಂದು ಮೃತರ ಇನ್ನೊಬ್ಬ ಮಗಳು ನಿಖಿತಾ ಪೊಲೀಸರಿಗೆ ದೂರು ನೀಡಿದ್ದಾಳೆ. ಮೃತ ಸಿದ್ದಣ್ಣ ಅವರ ಮಗಳು ಪ್ರಿಯಾಂಕಾ ಗಂಡ ಏನಿದ್ದಾನೆ ಕೊರೋನಾ ಸಮಯದಲ್ಲಿ ಮೃತಪಟ್ಟಿದ್ದ. ತರುವಾಯ ಆಕೆ ಭೀಮಾಜಿ ಎಂಬಾತನೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ಲು. ಇದನ್ನ ತಂದೆ ಸಿದ್ದಣ್ಣ ಖಂಡಿಸಿದ್ರು. ಜೊತೆಗೆ ತಂದೆಯ ನಿವೃತ್ತಿ ಹಣ ತನಗೆ ಸಿಗ್ತಾ ಇಲ್ಲ ಹಾಗೂ ತಮ್ಮ ಅಕ್ರಮ ಸಂಬಂಧಕ್ಕೆ ತಂದೆ ಅಡ್ಡಿಯಾಗಿದ್ದಾರೆ ಅನ್ನುವಂತಹ ಸಿಟ್ಟಿನಿಂದ ಪ್ರಿಯಾಂಕಾ ಮತ್ತು ಆಕೆಯ ಪ್ರೇಮಿ ಭೀಮಾಜಿ ಸಂಚಲನ ರೂಪಿಸಿದ್ದಾರೆ. ಆಗಸ್ಟ್ 15ರ ರಾತ್ರಿ 11 ಗಂಟೆಯಿಂದ ಆಗಸ್ಟ್ 16ರ ಬೆಳಗ್ಗೆ 6 ಗಂಟೆಯ ನಡುವೆ ಸಿದ್ದಣ್ಣ ಅವರ ತಲೆ ಹಾಗೂ ಎದೆಗೆ ತೀವ್ರವಾಗಿ ಹೊಡೆದು ಕ್ರೂರವಾಗಿ ಕೊಲೆ ಮಾಡಲಾಗಿದೆ. ಬಳಿಕ ಸಾಕ್ಷ್ಯ ನಾಶಪಡಿಸುವ ಉದ್ದೇಶದಿಂದ ಮೃತದೇಹವನ್ನ ಮನೆಯ ಬೆಡ್ಶೀಟ್ ಮತ್ತು ತಲೆದಿಂಬು ಕವರ್ನಲ್ಲಿ ಸುತ್ತಿ ವಾಹನವೊಂದರಲ್ಲಿ ತಂದು ಚೌಡಿಹಾಳ ರಸ್ತೆಯ ಪೂಜಾರಿ ವಸ್ತಿಯ ಬದಿ ಬಿಸಾಡಿ ಪರಾರಿಯಾಗಿದ್ದಾರೆ. ಮೃತರ ಮಗಳು ನಿಖಿತಾ ನೀಡಿದ ದೂರಿನನ್ವಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕಾನೂನು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ.